ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ. ತುಲಾ ರಾಶಿ ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟ ನಷ್ಟಗಳನ್ನು, ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲಗಳು ಸಿಗದೇ ಇರುವಂತಹ ಪರಿಸ್ಥಿತಿಯನ್ನು ಕೂಡ ಸಾಕಷ್ಟು ಎದುರಿಸ್ತಾ ಇದ್ದೀರಿ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರನ ಒಂದು ಬದಲಾವಣೆಯಿಂದಾಗಿ ಉಚ್ಚ ಕ್ಷೇತ್ರಕ್ಕೆ ಮೀನರಾಶಿಗೆ ಈ ಒಂದು ತಿಂಗಳಿನ 28ನೇ ತಾರೀಕಿನಿಂದ ಒಂದು ಸಂಚಾರದ ಕಾಲಘಟ್ಟದಲ್ಲಿ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಮಾಡುವಂಥ ಕೆಲಸ ಕಾರ್ಯ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ವಹಿವಾಟು, ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ವಿಷಯದಲ್ಲಿಯೂ ಕೂಡ ಧನಾತ್ಮಕವಾಗಿರುವಂಥ ಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ ಗೃಹ ಸೌಲಭ್ಯಗಳನ್ನು, ಮನೆಗೆ ಬೇಕಾಗಿರುವಂಥ ಅನುಕೂಲಗಳನ್ನಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಳುವಂಥದ್ದು ಇರಬಹುದು. ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ಸೌಲಭ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಅನುಕೂಲವಾಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಇನ್ನು ದ್ವಿತೀಯ ಸ್ಥಾನಾಧಿಪತಿ ಮತ್ತು ವಾಕ್ಸ್ಥಾನಾಧಿಪತಿಯೂ ಆಗಿರುವಂತಹ ಕುಜನ ನೀಚ ಅವಕಾಶ ಸ್ಥಿತಿ ಇರುವುದರಿಂದಾಗಿ ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ನಿಮ್ಮ ಮಾತಿನಿಂದಾಗಿ ಕೆಲವಷ್ಟು ವಿರೋಧಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ವೈಮನಸ್ಸುಗಳು ಬರುವಂಥದ್ದಿರಬಹುದು, ಅಥವಾ ನಿಮ್ಮ ಅಭಿಪ್ರಾಯಕ್ಕೆ ತಕ್ಕಂತಹ ಕೆಲವಷ್ಟು ಚಟುವಟಿಕೆಗಳಲ್ಲಿ ವಿರೋಧಗಳು ಬರುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿರುತ್ತೆ. ಒಳ್ಳೆಯತನಕ್ಕೆ ಅಥವಾ ಒಳ್ಳೆಯ ವಿಷಯಕ್ಕೋಸ್ಕರ ಆಡಿದಂತಹ ಮಾತು ವಿರೋಧವಾಗಿ ಪರಿಣಮಿಸುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಗಮನದಲ್ಲಿಟ್ಟುಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಮತ್ತು ದುಡ್ಡಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಅಲ್ಪ ಸ್ವಲ್ಪ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಲ ಸಂಬಂಧವಾದಂಥ ವಿಷಯ ಇರಬಹುದು, ಜಾಮೀನಿಗೆ ಸಂಬಂಧಪಟ್ಟಿರುವಂಥ ವಿಷಯ ಇರ್ಬೋದು, ಸಾಲ ಸೌಲಭ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ವಿಷಯದಲ್ಲಿ ಆದಷ್ಟು ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಪ್ರಯತ್ನಪಟ್ಟು ಮುಂದುವರೆದರೆ, ಅಥವಾ ದಾಖಲೆ ಪತ್ರ ಇತ್ಯಾದಿಗಳನ್ನು ಹೆಚ್ಚಿಗೆ ಪರಿಶೀಲನೆ ಮಾಡಿಕೊಂಡು ಸೂಕ್ತವಾಗಿರುವಂಥ ಸಲಹೆಯನ್ನು ತಗೊಂಡು ಮುಂದುವರೆದರೆ ಉತ್ತಮವಾಗಿರುವಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಸಹೋದರರೊಂದಿಗೂ ಕೂಡ ಅಲ್ಪ ಸ್ವಲ್ಪ ವೈಮನಸ್ಸು ಇರಬಹುದು, ವಾದವಿವಾದಗಳಿರ್ಬೋದು, ಬರುವಂಥ ಸಾಧ್ಯತೆಗಳಿರುತ್ತೆ. ವಿವೇಚನೆಯಿಂದ, ಬುದ್ಧಿವಂತಿಕೆಯಿಂದ, ಸಮಾನ ಚಿತ್ತದಿಂದ ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಪಂಚಮ ಸ್ಥಾನದಲ್ಲಿರತಕ್ಕಂತಹ ಶನಿಯಿಂದಾಗಿ, ಚತುರ್ಥಪತಿ ಪಂಚಮದಲ್ಲಿರುವುದರಿಂದಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದಿರಬಹುದು, ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥದ್ದಿರಬಹುದು, ರಿಯಲ್ ಎಸ್ಟೇಟ್ ವಿಷಯಕ್ಕೆ ಸಂಬಂಧಪಟ್ಟಿರಬಹುದು, ಹೈನುಗಾರಿಕೆ ಇರಬಹುದು, ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥದ್ದಿರ್ಬೋದು, ಹತ್ತಿ ವಸ್ತ್ರಗಳನ್ನು ಅಥವಾ ಹತ್ತಿ ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ಸನ್ನು ಮಾಡುವಂಥದ್ದಿರ್ಬೋದು, ಎಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಲಾಭವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಇನ್ನು ಷಷ್ಠ ಸ್ಥಾನದಲ್ಲಿ ನೋಡೋದಾದರೆ, ಷಷ್ಠಾಧಿಪತಿ ಆಗಿರುವಂತಹ ಗುರುವು ಅಷ್ಟಮದಲ್ಲಿರುವಂಥದ್ದು, ಅದೇ ರೀತಿ ಷಷ್ಠ ಸ್ಥಾನಕ್ಕೆ ಶುಕ್ರನ ಪ್ರವೇಶವಾಗುವಂಥದ್ದು. ಸಾಲದ ವಿಷಯದಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದರೆ, ಒತ್ತಡಗಳನ್ನು ಅನುಭವಿಸ್ತಾ ಇದ್ದರೆ, ಯಾವ ರೀತಿಯಾಗಿ ತಗೊಂಡು ಹೋಗಬೇಕು, ಇರುವಂತಹ ಸಾಮ್ರಾಜ್ಯ ಪತನವಾಗಿಬಿಡುತ್ತೇನೋ ಅಂತ ಹೇಳುವಂಥ ಟೆನ್ಷನ್ನಲ್ಲಿದ್ದರೆ, ಶುಭ ಸಮಾಚಾರವನ್ನು, ಶುಭ ಸುದ್ದಿಯನ್ನು, ಶುಭವಾಗಿರುವಂತಹ ಸಹಾಯ ಸಹಕಾರಗಳನ್ನು ಅನುಭವಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರುವಂಥ ಲಕ್ಷಣಗಳು ಕಂಡುಬರುತ್ತೆ. ಅದೇ ರೀತಿಯಾಗಿ ಒಟ್ಟಿಗೆ ರಾಹು ಯುತಿ ಇರುವುದರಿಂದಾಗಿ ಒಳ್ಳೆಯ ಫಲಗಳನ್ನು ಕೆಡಿಸುವಂತಹ ಶಕ್ತಿ ಪಾಪಗ್ರಹಗಳಿರುವುದರಿಂದಾಗಿ ಆದಷ್ಟು ಜಾಗ್ರತೆಯಿಂದ ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ನೀವು ಅನುಭವಿಸಲಿಕ್ಕೆ ಕಾರಣವಾಗುತ್ತೆ. ಇನ್ನು ಸಾಮಾಜಿಕವಾದಂತಹ ಕೆಲಸ ಕಾರ್ಯಗಳಲ್ಲಿರಬಹುದು, ರಾಜಕೀಯ ರಂಗಗಳಲ್ಲಿರಬಹುದು, ಅಥವಾ ಕಟ್ಟಡ ಕಟ್ಟುವ ವಿಷಯದಲ್ಲಿರಬಹುದು, ಅಥವಾ ಶುಭ ಸಮಾರಂಭಗಳನ್ನು ನೆರವೇರಿಸುವಂತಹ ವಿಷಯದಲ್ಲಿರಬಹುದು ಪ್ರಯತ್ನ ಪಡ್ತಾ ಇದ್ದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಅನುಭವಿಸುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಸಪೋರ್ಟ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೆ ಸ್ವಲ್ಪ ವಿಳಂಬವಾಗುವಂಥ ಸಾಧ್ಯತೆಗಳಿರುತ್ತೆ. ಅವರಿಗೆ ಸರಿಸಮಾನವಾಗಿರುವಂಥ ಸಂಬಂಧಗಳು ಕೂಡಿ ಬರಲಿಕ್ಕೆ ಸ್ವಲ್ಪ ವಿಳಂಬವಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ವೈಯಕ್ತಿಕವಾಗಿರುವಂಥ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ವಿಮರ್ಶೆಯನ್ನು ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗದಲ್ಲಿ ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಅಷ್ಟಮ ಸ್ಥಾನವನ್ನು ನೋಡೋದಾದರೆ, ಅಷ್ಟಮ ಸ್ಥಾನದಲ್ಲಿರುವಂತಹ ಗುರುವಿನಿಂದಾಗಿ ಕೆಲವಷ್ಟು ವಿಷಯದಲ್ಲಿ ಸಾಹಸಮಯವಾದಂತಹ ಕೆಲಸ ಕಾರ್ಯಗಳಲ್ಲಿ ಆಪತ್ತುಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಪೂರ್ವ ನಿರ್ಧರಿತವಾಗಿ ಕೆಲವಷ್ಟು ಸುರಕ್ಷತೆ ಕ್ರಮಗಳನ್ನು ಅಳವಡಿಸಿಕೊಂಡು ಮುಂದುವರೆದರೆ ಅನುಕೂಲ. ಮತ್ತು ನೀರಿಗೆ ಸಂಬಂಧಪಟ್ಟು ಅಥವಾ ಕರೆಂಟಿಗೆ ಸಂಬಂಧಪಟ್ಟು ಇತ್ಯಾದಿ ವಿಷಯದಲ್ಲಿಯೂ ಕೂಡ ಸಾಕಷ್ಟು ಜಾಗ್ರತೆಯನ್ನು
ನೀವು ತಕ್ಕೊಂಡ್ರೆ ಒಳ್ಳೆಯ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಶುಕ್ರನಿಂದಾಗಿ ಶುಭ ಫಲವನ್ನು ಕೂಡ ನೀವು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ದೈವಾನುಗ್ರಹದ ಮುಂದೆ ಯಾವ ರೀತಿಯಾದಂತಹ ಗ್ರಹಸ್ಥಿತಿಗಳಿರಬಹುದು, ಆಪತ್ತುಗಳಿರಬಹುದು, ನಾವು ಮಾಡುವಂತಹ ಕೆಲವಷ್ಟು ಅನುಷ್ಠಾನಗಳಿರಬಹುದು, ದೇವತಾ ಉಪಾಸನೆ ಇರಬಹುದು, ದೇವರಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡುವಂಥ ವಿಷಯದಲ್ಲಿರಬಹುದು, ಹೆಚ್ಚಿನದಾಗಿ ಸಾಧನೆಯನ್ನು ಮಾಡಿಕೊಂಡ್ರೆ ಜಾತಕದಲ್ಲಿ ದೈವಾನುಗ್ರಹ ಇಲ್ಲದೇ ಇದ್ದರೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಅನುಭವಿಸಲಿಕ್ಕೆ ಅದು ಕಾರಣವಾಗಿ ಬರುತ್ತೆ. ಇನ್ನು ಉದ್ಯೋಗದ ವಿಷಯದಲ್ಲಿ ನೋಡೋದಾದರೆ, ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಈ ಒಂದು ತಿಂಗಳದ ಅಂತ್ಯದಲ್ಲಿ ಪ್ರಾಪ್ತವಾಗುವಂತಹ ಲಕ್ಷಣಗಳಿರುವಂಥದ್ದು, ಮಾಡ್ತಾ ಇರುವಂಥ ಉದ್ಯೋಗದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಮತ್ತು ಪ್ರಮೋಷನ್ ಆಗುವಂಥ ಎಲ್ಲ ಲಕ್ಷಣವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. ಉದ್ಯೋಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು, ಕಿರಿಕಿರಿಗಳನ್ನು, ಒತ್ತಡಗಳನ್ನು ಕೂಡ ಸಾಕಷ್ಟು ಅನುಭವಿಸ್ತಾ ಬಂದಿದ್ದೀರಿ. ಒಳ್ಳೆಯ ಫಲವನ್ನು ಕೂಡ ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಧೈರ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡಿ. ಧೈರ್ಯವನ್ನು ತಗೊಳ್ಳಿ. ನೆಗೆಟಿವ್ ಆಗಿರುವಂಥ ಆಲೋಚನೆಗಳಿಂದ ದೂರ ಇರಿ, ಪಾಸಿಟಿವ್ ಆಗಿರಿ. ಒಳ್ಳೆಯ ಫಲವನ್ನು ಕಾಣುವಂಥ ಅನುಕೂಲಗಳು ಈ ಸಂದರ್ಭದಲ್ಲಿ ಗ್ರಹಸ್ಥಿತಿಗಳು ಮಾಡಿಕೊಡ್ತವೆ. ಇನ್ನು 12ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಕೆಲವಷ್ಟು ದುಷ್ಟಬುದ್ಧಿ, ದುರಾಚಾರ, ಗಡಿಬಿಡಿ ಆಲೋಚನೆಗಳು, ಆ ಒಂದು ಸಂದರ್ಭದಲ್ಲಿ ತೆಕ್ಕೊಂಡಂತಹ ನಿರ್ಧಾರಗಳು ನಿಮಗೆ ವಿಮುಖವಾಗಿ ಅಂದರೆ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಪಾಪಂ ವ್ಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ಚಿಂತೆಯೇತ್. ಸ್ಥಾನಭ್ರಂಶ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿರೋ ಪ್ರಕಾರವಾಗಿ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿರ್ಬೋದು ಅಥವಾ ನಿಮ್ಮ ಎಲ್ಲ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಭೀತಿ ಅಥವಾ ಹೆದರಿಕೆ ಅಥವಾ ಶತ್ರುಗಳ ಉಪದ್ರವ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಪಾಸಿಟಿವ್ ಆಗಿ ದೇವತಾ ಅನುಗ್ರಹದೊಂದಿಗೆ, ದೇವತಾ ಸೇವೆಯೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿರಿ. ಇಷ್ಟ ದೇವತೆಯನ್ನು ಸದಾಕಾಲ ಸ್ಮರಣೆ ಮಾಡುವುದರೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದಿರ್ಬೋದು, ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ, ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ, ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.